ಕರುನಾಡು ಈಗಾಗಲೇ ಮಳೆ ಕೊರತೆಯಿಂದ ಕಂಗೆಟ್ಟಿದೆ. ಇದರ ಮಧ್ಯೆ ಕಾವೇರಿ ನೀರು ಹರಿಸುವಂತೆ ತಮಿಳುನಾಡು ಪಟ್ಟನ್ನ ಹಿಡಿದಿದೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ಜಲಾಶಯಗಳು ಬರಿದಾಗಿವೆ. ಅಷ್ಟೋ ಇಷ್ಟೋ ಬಂದಿರುವಂತಹ ಮಳೆಯಿಂದ ಜನರ ದಾಹವನ್ನು ತೀರಿಸಲಿಕ್ಕಷ್ಟೇ ಸಂಗ್ರಹ ಇದೆ. ಇದರ ಮಧ್ಯೆ ಬುಧವಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಯಲಿದ್ದು, ಈ ಸಭೆಯತ್ತ ರಾಜ್ಯ ಸರ್ಕಾರದ ಚಿತ್ತ ನೆಟ್ಟಿದೆ. ಕಾವೇರಿ ನೀರು ಹರಿಸುವಂತೆ ತಮಿಳುನಾಡು ಪಟ್ಟು. ಜುಲೈ 22ಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ. ಮತ್ತೆ ಶುರುವಾಗುತ್ತಾ ಕಾವೇರಿ ಕದನ. ರಾಜ್ಯದಲ್ಲಿ ಮಳೆ ಇಲ್ಲದೆ ಜಲಾಶಯಗಳು ಬರಿದಾಗಿವೆ. ಅಷ್ಟೋ ಇಷ್ಟೋ ಬಂದಿರೋ ಮಳೆಯಿಂದ ಜನರ ದಾಹ ತೀರಿಸಲಿಕ್ಕಷ್ಟೇ ಸಂಗ್ರಹ ಇದೆ. ರಾಜ್ಯದ ರೈತರಿಗೆ ನೀರು ಬಿಡಲು ಸರ್ಕಾರ ಹಿಂದೇಟು ಹಾಕಿದೆ. ಈ ಕ್ಲಿಷ್ಟ ಸಮಯದಲ್ಲಿಯೂ ತಮಿಳುನಾಡು ನಮಗೆ ನೀರು ಕೊಡಿ ಎಂದು ಪಟ್ಟು ಹಿಡಿದಿದೆ. ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ರೈತರು ಪರದಾಟ ನಡೆಸುತ್ತಿದ್ದಾರೆ. 178 ತಾಲೂಕಿನಲ್ಲಿ 60% ಮಳೆ ಕೊರತೆ ಉಂಟಾಗಿದೆ. ಜಲಾಶಯಗಳಲ್ಲಿ 40% ನೀರಿದೆ. ಇದರ ನಡುವೆ ಕಾವೇರಿ ನೀರಿಗಾಗಿ ತಮಿಳುನಾಡು ಹಠ ಹಿಡಿದು ನಿಂತಿದೆ. ಕಾವೇರಿ ನೀರು ಬಿಡುವ ಸಂಬಂಧ ಕಳೆದ ಜುಲೈ 15 ಸಿಡಬ್ಲ್ಯೂಆರ್ಸಿಯ ಸಭೆಯಲ್ಲಿಯೂ ಭಾರಿ ಚರ್ಚೆ ನಡೆಸಲಾಗಿತ್ತು. ತಮಿಳುನಾಡಿಗೆ ಜುಲೈ ತಿಂಗಳಲ್ಲಿ 31.4 ಟಿಎಂಸಿ ನೀರು ಕೊಡಬೇಕಿದ್ದು, ಮಳೆ ಇಲ್ಲದ ಕಾರಣ ಒಳಹರಿವು ಇಲ್ಲದಂತಾಗಿದೆ. ಹೀಗಾಗಿ ನೀರು ಹರಿಸಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ಸಿಡಬ್ಲ್ಯೂಆರ್ಸಿ ಮುಂದೆ ಮನವಿ ಮಾಡಿತ್ತು. ಹೌದು, ಇರೋ ನೀರನ್ನ ಕುಡಿಯಲು ಮಾತ್ರ ಬಳಸಿಕೊಳ್ಳುತ್ತೇವೆ ಅಂತ ಸ್ಪಷ್ಟಪಡಿಸಿತ್ತು. ಕರ್ನಾಟಕದ ಮನವಿಯನ್ನ ಆಲಿಸಿದ ಸಿಡಬ್ಲ್ಯೂಆರ್ಸಿ ಸದ್ಯ ತಮಿಳುನಾಡಿಗೆ ಯಾವುದೇ ನೀರನ್ನ ಬಿಡದಂತೆ ಸೂಚಿಸಿತ್ತು. ಕರ್ನಾಟಕದ ಸಮರ್ಥ ವಾದದಿಂದ ಬೀಸೋ ದೊಣ್ಣೆಯಿಂದ ರಾಜ್ಯ ಸರ್ಕಾರ ಪಾರಾಗಿತ್ತು. ಇದೀಗ ಇದೇ ಬುಧವಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಲಿದೆ. ನವದೆಹಲಿಯಲ್ಲಿ ನಡೆಯಲಿರುವ ಸಭೆಗೆ ಕರ್ನಾಟಕ, ತಮಿಳುನಾಡು ಮತ್ತು ಪಾಂಡಿಚೇರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮಹತ್ವವೇನು? ಸಿಡಬ್ಲ್ಯೂಆರ್ಸಿ ಅಂದ್ರೆ ಕಾವೇರಿ ನೀರು ನಿಯಂತ್ರಣಾ ಸಮಿತಿ. ಇದು ತಾಂತ್ರಿಕ ಮಂಡಳಿಯಾಗಿದ್ದು, ಕಾವೇರಿ ಜಲಾನಯನ ಪ್ರದೇಶದ ಮಳೆ, ಒಳಹರಿವು ಮತ್ತು ಜಲಾಶಯಗಳಲ್ಲಿನ ನೀರಿನ ಮಟ್ಟವನ್ನ ಪ್ರತಿದಿನ ಪರಿಶೀಲಿಸುತ್ತದೆ. ಅಲ್ಲದೆ ಕಾವೇರಿ ನದಿಯಲ್ಲಿ ಲಭ್ಯವಿರುವ ನೀರನ್ನ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಗೆ ಹೇಗೆ ಹಂಚಿಕೊಳ್ಳಬೇಕು ಎಂದು ಇದು ಲೆಕ್ಕಾಚಾರ ಮಾಡಿ ಸಿಡಬ್ಲ್ಯೂಎಂಎಗೆ ತನ್ನ ಶಿಫಾರಸನ್ನ ನೀಡುತ್ತದೆ. ಇನ್ನು ಸಿಡಬ್ಲ್ಯೂಎಂಎ ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ. ಇದು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಕಾವೇರಿ ನ್ಯಾಯಮಂಡಳಿಯ ಅಂತಿಮ ತೀರ್ಪನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಉನ್ನತ ಅಧಿಕಾರ ಹೊಂದಿದೆ. ಈ ಪ್ರಾಧಿಕಾರವು ಸಿಡಬ್ಲ್ಯೂಆರ್ಸಿ ನೀಡುವ ವರದಿ ಮತ್ತು ಶಿಫಾರಸುಗಳನ್ನು ಆಧರಿಸಿ ಕರ್ನಾಟಕವು ತಮಿಳುನಾಡಿಗೆ ಎಷ್ಟು ನೀರು ಬಿಡಬೇಕು ಎಂಬುದರ ಕುರಿತು ಅಂತಿಮ ನಿರ್ದೇಶನಗಳನ್ನು ನೀಡುತ್ತದೆ. ಸಿಡಬ್ಲ್ಯೂಆರ್ಸಿ ಡೈರೆಕ್ಟ್ ಕೊಡಲ್ಲ, ಅವ್ರು ಸಿಡಬ್ಲ್ಯೂಎಂಎ ಮೂಲಕ, ಅದು ಅಥಾರಿಟಿ, ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಇವರು ರೆಗ್ಯುಲೇಷನ್ ಕಮಿಟಿ. ಇವರೇನಿದ್ರು ವಸ್ತುಸ್ಥಿತಿ ನೋಡಿ ಸಿಡಬ್ಲ್ಯೂಎಂಎಗೆ ರಿಪೋರ್ಟ್ ಕೊಡಬೇಕು, ರೆಕಮೆಂಡ್ ಮಾಡಬೇಕು. ಅವರು ಆ ರೆಕಮೆಂಡೇಷನ್ ಸರಿನಾ ತಪ್ಪ ಅಂತ ಅಕ್ಸೆಪ್ಟ್ ಮಾಡಿ ಡಿಸಿಷನ್ ಕೊಡ್ತಾರೆ. ಪ್ರೊಸೀಡಿಂಗ್ಸ್ ಆಗುತ್ತೆ. ಪ್ರೊಸೀಡಿಂಗ್ಸ್ ಆಗಿಬಿಟ್ಟು ಅವ್ರು ಪ್ರೊಸೀಡಿಂಗ್ಸನ್ನ ಇಶ್ಯೂ ಮಾಡ್ತಾರೆ. ಆ ಪ್ರೊಸೀಡಿಂಗ್ ಕಾಪಿ ಅವ್ರ ಮುಂದೆ ಹೋಗುತ್ತೆ. ಅದರೊಳಗೆ ಯಾರು ಏನು ಹೇಳಿದರು, ಏನು ಅಬ್ಜೆಕ್ಟ್ ಮಾಡಿದರು ಎಂಬ ವಿಷಯಗಳೆಲ್ಲ ಬಂದು ಹೋಗಿರುತ್ತೆ. ಅವರು ರೆಕಾರ್ಡ್ ಮಾಡ್ತಾರೆ. ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ತೋರಿಸ್ತಾರೆ ಎಲ್ಲ ರಾಜ್ಯಗಳಿಗೂ. ಅದನ್ನು ಕಾಪಿನೂ ರಾಜ್ಯಗಳು ಕೊಡ್ತಾರೆ. ಅದನ್ನು ಆ ಅಥಾರಿಟಿ ಕೊಡ್ತಾರೆ. ಅಥಾರಿಟಿ ಅದ್ರ ಮೇಲೆ ಡಿಸ್ಕಷನ್ ಮಾಡಿ ಡಿಸಿಷನ್ ಕೊಡ್ತಾರೆ. ಈ ಮಹತ್ವದ ಸಭೆಯಲ್ಲಿ ಕರ್ನಾಟಕ ಸಂಕಷ್ಟ ಸೂತ್ರವನ್ನ ಬರಗಾಲ ಸಂದರ್ಭದಲ್ಲಿ ಅನ್ವಯಿಸಲು ಸಾಧ್ಯವಿಲ್ಲ. ಅಣೆಕಟ್ಟುಗಳಲ್ಲಿ ನೀರು ಸಂಗ್ರಹವಾದರೆ ಮಾತ್ರ ನೀರು ಹರಿಸಲು ಸಾಧ್ಯ. ನಮ್ಮಲ್ಲೇ ಕುಡಿಯುವ ನೀರು ಇಲ್ಲ ಎಂದರೆ ನೆರೆ ರಾಜ್ಯಕ್ಕೆ ನೀರು ಹರಿಸುವುದಾದರೂ ಹೇಗೆ ಎಂಬ ಮೂಲಭೂತದ ಪ್ರಶ್ನೆಯನ್ನ ಸಭೆಯಲ್ಲಿ ಮುಂದಿಡಲಿದೆ. ಇದಕ್ಕೆ ತಮಿಳುನಾಡು ಕೂಡ ಖ್ಯಾತಿ ತೆಗೆಯುವ ಸಾಧ್ಯತೆ ಇದೆ. ಆದ್ರಿಂದ ಬುಧವಾರ ಸಿಡಬ್ಲ್ಯೂಎಂಎ ಸಭೆ ರಾಜ್ಯದ ಪಾಲಿಗೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ.